ಹಾಯ್ ಎಲ್ಲರಿಗೂ ನಮಸ್ಕಾರ. ಭಾರ್ಗವಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಅರ್ಜುನ್ ಅವರು ಸಂಧ್ಯಾ ಅವರನ್ನು ಕಟ್ಕಟಾಗಿ ಕರೀತಾರೆ ವಿಚಾರಣೆ ಮಾಡೋದಕ್ಕೆ ಅಂತ. ಸಂಧ್ಯಾ ಅವರೇ, ಪ್ರಪಂಚದಲ್ಲಿ ನೋಡೋದಕ್ಕೆ 7 ಜನ ಒಂದೇ ರೀತಿ ಇರ್ತಾರಂತೆ, ಆದರೆ ಹೆಸರು ಮಾತ್ರ ಬೇರೆ ಬೇರೆ ಇರುತ್ತಂತೆ. ಇದನ್ನು ಒಪ್ತೀರಾ? ಆದರೆ ನೀವು ಮೋಸ ಮಾಡಲ್ಲ ತಾನೆ ಅಂದಾಗ ಸಂಧ್ಯಾ ಅವರು ಇಲ್ಲ ಇಲ್ಲ ಅಂತ ತಡಬಡಾಯಿಸ್ತಾರೆ. ಆಗ ಅರ್ಜುನ್ ಅವರು ಇಲ್ಲ, ನೀವು ಮೋಸ ಮಾಡಲ್ಲ ಬಿಡಿ, ಮೋಸ ಮಾಡೋದಿಲ್ಲ. ಭಾರ್ಗವಿಯವರು ವಿಕ್ಕಿಯಿಂದ ದುಡ್ಡು ತೊಗೊಂಡಿದ್ದೀರಿ ಅಂತ ನೀವೇ ಅಲ್ವಾ ಹೇಳಿದ್ದು ಅಂತ ಹೇಳಿದಾಗ ಸಂಧ್ಯಾ ಹ್ಞೂ ಅಂತಾರೆ. ನೀವು ವಿಕ್ಕಿ ಅವ್ರನ್ನ ಪ್ರೀತಿಯಿಂದ ಮದುವೆ ಆದ್ರ ಅಥವಾ ದುಡ್ಡಿಗೋಸ್ಕರ ಮದುವೆ ಆದ್ರ ಅಂತ ಹೇಳಿದಾಗ ಸಂಧ್ಯಾ ಅವರು ದುಡ್ಡಿಗೋಸ್ಕರ ಅಂತ ಹೇಳಿ ಇಲ್ಲ ಇಲ್ಲ ಪ್ರೀತಿಗೋಸ್ಕರ ಅಂತ ಮಾತು ಬದಲಾಯಿಸ್ತಾರೆ. ಈಗ ಅರ್ಜುನ್ ಅವರು ಪ್ರೀತಿಯಿಂದ ನಿಜ ಅಲ್ವಾ? ಹಾಗಾದರೆ ನೀವು ಪ್ರೀತಿಯಿಂದ ಮದುವೆ ಆದ ವಿಕ್ಕಿ ಹತ್ರ ಭಾರ್ಗವಿಯವರು ಯಾಕೆ ದುಡ್ಡು ಕೇಳ್ತಾರೆ? ನಿಮ್ಮ ಮದುವೆ ಆಗಿರೋ ಹುಡುಗನ ಹತ್ರ ಯಾಕೆ ಭಾರ್ಗವಿಯವರು ದುಡ್ಡು ಕೊಡಬೇಕು ಅಂತ ಹೇಳಿದಾಗ ಸಂಧ್ಯಾ ಅವರು ತಡಬಡಾಯಿಸ್ತಾರೆ. ಏನೂ ಮಾತಾಡೋದಿಲ್ಲ, ಸುಮ್ಮನೆ ನಿಂತ್ಕೊತಾರೆ. ಈಗ ಸಂಧ್ಯಾ ಅವರು ನಮ್ಮ ಮದುವೆ ಆದಮೇಲೆ ಬೇರೆ ಬೇರೆ ಆಗಿಬಿಟ್ವಿ ಅಂತ ಹೇಳಿದಾಗ ಅರ್ಜುನ್ ಅವರು ಹಾಗಾದರೆ 18ನೇ ತಾರೀಕು ನಾವಿಬ್ಬರು ಜೊತೆಲೇ ಇದ್ವಿ, ಚೆನ್ನಾಗೇ ಇದ್ವಿ, ನಾನು ರಕ್ಷಣೆಗೋಸ್ಕರ ವಿಕ್ಕಿಯೋಗಿ ಬಂದರು ಅಂತ ಎಲ್ಲ ಹೇಳಿದ್ರಿ, ಅದೆಲ್ಲ ಸುಳ್ಳ? ಮಾತಾಡ್ರಿ. ಯಾಕ್ರಿ ಸಂಧ್ಯಾ ಅವರೇ ಸುಮ್ಮನೆ ನಿಂತಿದ್ರಿ? ಮಾತಾಡ್ರಿ. ನಿಜವಾಗ್ಲೂ ನೀವು ಸಂಧ್ಯಾ ಅನ್ನೋದೇನಾ ನನ್ನ ಡೌಟು. ನೀವು ನಿಜವಾಗ್ಲೂ ಸಂಧ್ಯಾನೇ ಅಲ್ಲ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ, ಅತ್ಯಾಚಾರಕ್ಕೆ ಒಳಗಾಗಿ 10 ಸಲ ಚಾಕುವಿನಿಂದ ಚುಚ್ಚಿಸ್ಕೊಂಡು ನರಳಿ ಪ್ರಾಣ ಬಿಟ್ಟ ಹುಡುಗಿಯವಳು ದುಡ್ಡಿನ ಆಸೆಗೋಸ್ಕರ ಯಾಕ್ರಿ ನಾನೇ ಸಂಧ್ಯಾ ಅಂತ ನಾಟಕ ಆಡ್ತಾ ಇದ್ದೀರಾ ಅಂತ ಹೇಳಿದಾಗ ಈಗ JP ಪಾಟೀಲ್ ಅವ್ರಿಗೆ ಕೋಪ ಬರುತ್ತೆ. ಯುವರ್ ಆನರ್, ಇವರು ಕೋರ್ಟಿನ ದಿಕ್ಕನ್ನೇ ಬದಲಾಯಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಸಂಧ್ಯಾ ಅವರು ನನಗೆ ತೊಂದರೆ ಕೊಡ್ತಾ ಇರೋದು ಬೇರೆ ಯಾರೂ ಅಲ್ಲ, JP ಪಾಟೀಲ್ ಅವರೇ, ಇವರೇ ನನಗೆ ತೊಂದರೆ ಕೊಡ್ತಾ ಇಲ್ಲ ಅಂತ ಹೇಳಿದಾಗ JP ಪಾಟೀಲ್ ಅವರು ಸಂಧ್ಯಾ ಅಂತ ಹೇಳಿದಾಗ ಸಂಧ್ಯಾ ಯಾರು ಸಂಧ್ಯಾ? ನಾನು ಸಂಧ್ಯಾ ಅಲ್ಲ, ರಮ್ಯಾ ಅಂತ ಹೇಳ್ತಾಳೆ. ಆಗ ಕೋರ್ಟಲ್ಲಿರೋರೆಲ್ಲ ಆಶ್ಚರ್ಯದಿಂದ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ನನ್ನನ್ನು ಕ್ಷಮಿಸ್ಬಿಡಿ, ದುಡ್ಡಿನ ಆಸೆಗೋಸ್ಕರ ನಾನು ಈ ತಪ್ಪನ್ನು ಮಾಡಿಬಿಟ್ಟೆ. ಆದರೆ ಒಂದು ಹೆಣ್ಣಿನ ಕಷ್ಟನ, ಒಂದು ಹೆಣ್ಣಿನ ನರಳಾಟನ ನಾನು ಅರ್ಥ ಮಾಡ್ಕೊಬೇಕಾಗಿತ್ತು. ಆದರೆ ಭಾರ್ಗವಿ ಅಕ್ಕ ನನ್ನ ಕಣ್ತೆರೆಸ್ಬಿಟ್ರು. ಅವರು ಪಟ್ಟ ಪ್ರಾಮಾಣಿಕ ಪ್ರಯತ್ನಕ್ಕೆ ನಾನು ತಲೆಬಾಗ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಅರ್ಜುನ್ ಅವರು ಯುವರ್ ಆನರ್, ಇವರು ಸಂಧ್ಯಾ ಅಲ್ಲ ರಮ್ಯಾ ಅಂತ ನನಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ಅವ್ರ ಬಾಯಿಂದನೇ ನಾನು ನಿಜನ ಹೊರ ತೆಗೆಸ್ದೆ. ಆದರೆ ಇವರು ಸಂಧ್ಯಾ ಅಲ್ಲ ಅಂದಮೇಲೆ ಸಂಧ್ಯಾನ ಕೊಲೆ ಮಾಡಿದ್ದ್ಯಾರು? ಈ ತಪ್ಪನ್ನು ಒಪ್ಕೊಳ್ಳೋಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾರೆ. ದಯವಿಟ್ಟು ಯುವರ್ ಆನರ್, ಶಂಕರ್ ಅವ್ರನ್ನ ಕಟ್ಕಟೆ ಕರಿಬೇಕು ಅಂತ ನಿಮ್ಮಲ್ಲಿ ಕೋರ್ಕೊತಾ ಇದ್ದೀನಿ ಅಂತ ಹೇಳಿದಾಗ ಶಂಕರ್ ಅವರು ಕಟ್ಕಟೆಗೆ ಬಂದು ನಿಂತ್ಕೊತಾರೆ. ಹೇಳಿ ಶಂಕರ ಅವರೇ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿದಾಗ ಶಂಕರ್ ಅವರು ನನ್ನನ್ನು ಕ್ಷಮಿಸ್ಬಿಡಿ ಮಹಾಸ್ವಾಮಿ, ಸಂಧ್ಯಾನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟೆ, ಅತ್ಯಾಚಾರನೂ ಮಾಡಿದೆ, ಆಮೇಲೆ ನಾನು ಮತ್ತು ಸಿತಾರ ಅವರು ಸೇರಿ ಅವಳನ್ನ ಕೊಲೆ ಮಾಡಿದ್ವಿ ಅಂತ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ಈಗ ಅರ್ಜುನ್ ಅವರು ಹಾಗಾದರೆ ಸಿತಾರ ಅವರು ಸಂಧ್ಯಾ ಮೇಲೆ ಹಲ್ಲೆ ಮಾಡಿದ್ರಾ ಅಂತ ಹೇಳಿದಾಗ ಶಂಕರ ಅವರು ಹೌದು ಅಂತ ಹೇಳ್ತಾರೆ. ಇದನ್ನು ಕೇಳಿ ಭಾರ್ಗವಿಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.